ಬೆಳೆದೊಂದೇ ಅಲ್ಲ, ಮಾವು ಬೆಳೆದೆಲ್ಲರೂ ಇವಾಗ ತಿಳಿಸಿದ್ದಾರೆ. ಅದಲ್ಲದೆ ರೆಕಾರ್ಡ್ ರೂಮ್ ತುಂಬ ಪ್ರಾಬ್ಲಮ್ ಇದೆ. ಇಲ್ಲಿ ತುಂಬ ರೈತರು ಅಲ್ದಾಡ್ತಾ ಇದ್ದಾರೆ, ಪ್ರತಿದಿನ ಅಲಿತಿದ್ದಾಳೆ. ಎಷ್ಟು ಅಲ್ದಾಡಿದ್ರೂ ಅವ್ರಿಗೆ ರೆಕಾರ್ಡ್ಸ್ ಕೊಡ್ತಾ ಇಲ್ಲ, ಹುಡುಕ್ ಕೊಡ್ತಾ ಇಲ್ಲ. ದಿನ ಬರ್ತಾರೆ ಊಟ ಇಲ್ಲದೆ, ಟೈಮ್ ಕೆಲಸ ಇಲ್ಲದೆ. ಪಾಪ ಅವ್ರು ಏನು ಮಾಡೋದು? ನಮ್ಮ ರೈತರು ಇಲ್ಲೇ ಅಲ್ದಾಟ ಆಗೋಗುತ್ತೆ. ತಾಲೂಕು ಆಫೀಸಲ್ಲಿ ಏನು ಕೆಲಸನೂ ಆಗ್ತಾ ಇಲ್ಲ. ಸುಮ್ಮನೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ತನಕ ಓಡಾಡ್ಕೊಂಡು ಹೋಗ್ತಾರೆ. ಇವಾಗ ಈಗ ನಮ್ಗೆ ಎಷ್ಟೋ ಜನ ಹೇಳಿದ್ರು, ತುಂಬ ಕಷ್ಟ ಆಗ್ತಿದೆಯಮ್ಮ, ನಮ್ಮ ರೆಕಾರ್ಡ್ಸ್ ರೂಮಲ್ಲಿ ಏನೂ ಸಿಗ್ತಾ ಇಲ್ಲ, ದಿನ ಸುತ್ತಾ ಇದ್ದೀವಿ ಅಂತ. ಆಮೇಲೆ ನಮ್ಮ ಪಿ ನಂಬರ್ಸು ಅಷ್ಟೇ, ಅರ್ಧಂಬರ್ಧ ಕೆಲಸ ಆಗಿದೆ. ಒಂದೊಂದು ಕೆಲಸಕ್ಕೂ ತಿಂಗಳಗಟ್ಟಲೆ ಆಗಿಬೇಕು. ಏನು ಮಾಡೋದು ರೈತ? ಇಲ್ಲಿ ನೋಡಿದ್ರೆ ನಮಗೆ ಬೆಂಬಲ ಬೆಲೆನೂ ಸಿಗ್ತಾ ಇಲ್ಲ, ನಮ್ಮ ನಷ್ಟ ಪರಿಹಾರನೂ ಇಲ್ಲ. ಇವಾಗ ಯಾವ ತರಕಾರಿ, ಒಂದು ತರಕಾರಿದು ರೇಟ್ ಇಲ್ಲ. ನಿಮ್ಗೆ ಗೊತ್ತಿದ್ದಂಗೆ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರ. ಪಾಪ ಎಷ್ಟು ಗೋಲಾಡ್ತಿದ್ದಾರೆ. ಟೊಮೊಟೊ ಹಾಕಿದ್ರು, ಬೇರೆ ತರಕಾರಿ ಹಾಕಿದ್ರು, ಮಾವು ಎಲ್ಲ ಲಾಸೆ. ಏನು ಮಾಡೋದು ರೈತ? ಪಾಣಿಯಲ್ಲಿರೋರು ಮಾತ್ರ ಕೊಡಂಗಿದ್ರೆ ಇಲ್ಲದೆ ಇರೋರು ಏನು ಮಾಡಬೇಕು? ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕೆ ನಮ್ಮ ತಹಸೀಲ್ದಾರ್ ಅವರಾಗಲಿ, ನಮ್ಮ ವಿಲೇಜ್ ಅಕೌಂಟ್ ಆಗಲಿ, ಎಲ್ಲರೂ ದಯವಿಟ್ಟು ಆ ಪರಿಶೀಲನೆ ಮಾಡಿ ಅವ್ರಿಗೆ ಬೇಕಾಗಿರೋ ಥರ, ರೈತರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು ಅಂತ. ಆಮೇಲೆ ರೆಕಾರ್ಡ್ ರೂಮ್ದು ಪಿ ನಂಬರ್ದು ಮಾತ್ರ ಗಮನ ಹರಿಸ್ಬೇಕು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ದಯವಿಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ತಿಳಿಸ್ತೀವಿ. ಕಿವಿಗಳೇ ಇಲ್ಲ ಈ ಆಫೀಸಿಗೆ ಕಿವಿಗಳಿಲ್ಲ. ಜನ ಭಾಳಷ್ಟು ಸಂಘಟನೆಗಳು ಬಂದು ಹೇಳ್ತಾನೆ ಇದ್ದಾರೆ, ಏನು ಕೆಲಸಗಳು ಆಗ್ತಾ ಇಲ್ಲ. ಇದು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೀವಿ. ಕೆರೆಗಳ ಸಂರಕ್ಷಣೆ ಮತ್ತು ರಾಜಕಾಲುವೆಗಳ ಸಂರಕ್ಷಣೆ ಮಾಡಬೇಕು ಅಂತ 6 ಕೊಟ್ಟಿದ್ದಾರೆ. ಇವರಿಗೆ 10/6/25 DC ಒಂದು ಆದೇಶ ಕಳಿಸಿದ್ದಾರೆ. ಇದು ಮುಳಬಾಗಲ್ಗಲ್ಲ, ಇಡೀ 6 ತಾಲೂಕುಗಳಲ್ಲಿ ಕೆರೆಗಳು ಮತ್ತು ರಾಜಕಾಲುವೆಗಳ ದುರಸ್ತಿ ಮಾಡಬೇಕು ಅಂತ ಬಿಲ್ಗಳಾಗ್ತಾ ಇದೆ, ಸರ್ವೆ ಆಗ್ತಾ ಇದೆ. ಆದರೆ ಎಲ್ಲೋ ಕೆರೆಗಳ ಒಂದು ಬೌಂಡ್ರಿಗಳು ಹಾಕಿಲ್ಲ. ಸುಮ್ಮನೆ ಹೋಗ್ತಾರೆ, JCB ತೊಗೊಳ್ತಾರೆ, ಬರ್ತಾ ಇದ್ದಾರೆ. EO ಅವರು ಪೂರ್ತಿ ಕೆಲಸ ಮಾಡ್ತಾ ಇಲ್ಲ. PDOಗಳು ಪಾಳ್ಯಗಾರರಾಗಿದ್ದಾರೆ. PDOಗಳು ಅವರಿಗೆ ನಾನು ಸುಮಾರು ಸಾರಿ EO ಹತ್ರ ಹೋಗಿದ್ದೆ. ಇವ್ರ ಹತ್ರ ಅನ್ಯಾಯ ಮಾಡ್ತಾ ಇದ್ದಾರೆ. PDOಗಳು ಒಂದು ಕಡೆ, EO ಒಂದು ಕಡೆ. ತಾಲೂಕು ಆಫೀಸಲ್ಲಿ ಇವರು ನಮ್ಮವರೆಲ್ಲ ಹೇಳಿದಾಗೆ ಆ ಥರ ಇದೆ. ನನಗೆ ಮುಂದಿನ ಜನಾಂಗಕ್ಕೆ ನೀರು ಬೇಕು. ಸಮುದ್ರದಿಂದ ನೀರು ತಂದು ಇಲ್ಲಿ ಕುಡಿಯೋಕ್ಕಾಗಲ್ಲ. ಈ ನೀರನ್ನು ಉಳಿಕೆ ಮಾಡಬೇಕು. ಈ ಮಳೆಗಾಲದಲ್ಲಿ ಬೋರುಗಳು ಖಾಲಿ ಆಗ್ತಾ ಇದೆ. ಚೆಕ್ ಮಾಡಲಿ, ಎಲ್ಲ ಬೋರ್ಗಳು ತಾಲೂಕಲ್ಲಿ ಕಡಿಮೆ ಆಗ್ತಾ ಇದೆ. ಮುಳಬಾಗಲ್ ನಗರದಲ್ಲಿ ಆವಾಗಲೇ ಬೋರಲ್ಲಿ ಖಾಲಿಯಾಗಿದೆ, ನೀರಿಲ್ಲ. ಮೊನ್ನೆ ಒಂದು ಮೀಟಿಂಗ್ ಆಯಿತು. ನಗರದ 4 ಕೆರೆಗಳ ಬಗ್ಗೆ ಏನು ಒತ್ತುವರಿ ಇದೆಲ್ಲ ಖಾಲಿ ಮಾಡ್ತವ್ರು ನಮ್ಮ ಶಾಸಕರ ಸಭೆಯಲ್ಲಿ ನಿರ್ಣಯ ಆಗಿ 2 ತಿಂಗಳಾಯಿತು. 2 ತಿಂಗಳಾಗಿರಬೇಕು. ಈವರೆಗೂ ಸರ್ವೆ ಮಾಡಿ ಎಲ್ಲಿ ಒತ್ತುವರಿ ಮನೆಗಳಿದೆ ಅದೆಲ್ಲ ತೆಗೆದು ಕೆರೆಗಳನ್ನು ಉಳಿಸಬೇಕು ಅಂತ ಒಂದು ಮೀಟಿಂಗ್ ಆಯಿತು. ತಹಸೀಲ್ದಾರ್ ಅವರು, MLA ಅವರು ಅದಕ್ಕೆ ಇನ್ನೂ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ. ಕ್ರಮ ತಗೊಳ್ಳ. ಯಾಕೆ ಭಯನ ನಿಮಗೆ? ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಇಡೀ ಜನಾಂಗ ಎಲ್ಲ ರೈತಾಪಿ ಜನ ಬರ್ತಾರೆ. ಕೆರೆ ಉಳುವಿಗೆ, ರಾಜಕಾಲುವೆಗಳ ಉಳುವಿಗೆ ದುರಸ್ತಿ ಮಾಡದೇ ಇದ್ದರೆ ಒಂದು ದೊಡ್ಡ ಸಾವಿರಾರು ಜನ ಸೇರಿಸಿಗೆ ಹೋರಾಟ ಮಾಡ್ತೀವಿ. ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಇವಾಗ ನಮ್ಮ ಏನು ವರದಿ ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಡ್ತಾ ಇದ್ದೀವಿ. ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ. ಮಾನ್ಯರೇ, ವಿಷಯ ರೈತರು ಬೆಳೆದ ಮಾವಿನ ಹಣ್ಣು ಮತ್ತು ಟೊಮೊಟೊಗೆ ಲಾಭದಾಯಕ ಬೆಲೆ ನೀಡಲು ನಾವು ಲಾಭದಾಯಕ ಬೆಲೆ ಕೇಳ್ತಾ ಇದ್ದೀವಿ. ಪ್ರಾಫಿಟಬಲ್ ಪ್ರೈಸ್ ಇದಲ್ಲ, ಪರಿಹಾರ ಇನ್ನೊಂದಲ್ಲ. ಕೋಲಾರ ಜಿಲ್ಲೆಯ ರೈತರು ಕೊಳವೆ ಬಾವಿಗಳ ಮೂಲಕ ಕೃಷಿಯನ್ನು ಮಾಡಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಾದ ಮಾವು, ಜಂಬುನೇರಳೆ, ಸೀಬೆ ಬೆಳೆಗಳನ್ನು ಬೆಳೆದಿದ್ದರೂ ಫಸಲು ಬಂದಾಗ ಮಾರುಕಟ್ಟೆ ಸಿಗದೆ ಫಸಲನ್ನು ಗಿಡದಿಂದ ಬಿಡಿಸುವ ಕೂಲಿ ಸಹ ಸಿಗುತ್ತಿಲ್ಲ. ಕಳೆದ 1 ವರ್ಷದಿಂದ ರೈತರು ಮಾಡಿದ ಫಸಲು ಉತ್ತಮವಾಗಿ ಬಂದರೂ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಿಲ್ಲೆಯ ರೈತರ ನೆರವಿಗೆ ಧಾವಿಸಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಈ ಮೂಲಕ ತಮ್ಮ ಜನ ಸನ್ನಿಧಾನಕ್ಕೆ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆ ಏನೆಂದರೆ, ಮಾವಿಗೆ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಫಸಲು ಬಿಡಿಸಲು ಕೂಲಿಗೆ ಸಾಕಾಗುತ್ತಿಲ್ಲ. APMC ಮಾರುಕಟ್ಟೆಗೆ ತೆಗೆದುಕೊಂಡು ಬರುವ
ವಾಹನ ಬಾಡಿಗೆ, ತೂಕ ಮಾಡುವ ಶುಲ್ಕ ಸೇರಿದಂತೆ ರೈತರು ತಂದ ಮಾವಿನ ಹಣ್ಣಿಗೆ ರೈತರು ಕೈಯಿಂದಲೇ ಹೆಚ್ಚುವರಿಯಾಗಿ ವೆಚ್ಚವಾಗುತ್ತಿದೆ. ಹಾಗೂ ಬೆಳೆ ಇಲ್ಲದ ಕಾರಣ ತೋಟಗಳನ್ನು ಮಾಡಿದ ಫಸಲು ಹಾಳಾಗಿದೆ. ಆದುದರಿಂದ ಸರ್ಕಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ರೈತರ ತೋಟಗಳಿಗೆ ಭೇಟಿ ನೀಡಿ ಮಾವಿನ ಗಿಡ ಮರಗಳು ಇರುವ ತೋಟಗಳಿಗೆ GPS ಮೂಲಕ ಫೋಟೋಗ್ರಫಿ ಮಾಡಿ ತೋಟಗಾರಿಕೆ ಇಲಾಖೆಯಲ್ಲಿ 1 ಎಕರೆಗೆ ನಿರ್ವಹಣಾ ವೆಚ್ಚ 50,000 ಅವರು ಪ್ರಪೋಸ್ ಮಾಡಿರ್ತಾರೆ. ಆ ಒಂದು 50,000 ಪ್ರತಿ ಎಕರೆಗೆ ಎಲ್ಲ ರೈತರಿಗೂ ಕೊಡಬೇಕಂತ ನಮ್ಮ ಬೇಡಿಕೆ. ನೀವು ಇವಾಗ APMCನಲ್ಲಿ ತೂಕ ಹಾಕಿದ್ರೆ ಮಾತ್ರ 4,000 ಕೊಡ್ತೀರಿ. ಸರ್ಕಾರ ಮೇಯಿಂದ ಕಟಾವಾಗಿದೆ, ಸುಮಾರು 70% ಮಾವು ಕಟಾವಾಗೋಗಿದೆ. ಇವಾಗ ಎಲ್ಲಿಂದ ತರೋದು ರೈತರು? ತರಕಾರಿಗಳು ಬೆಳೆದಿರುವ ರೈತರಿಗೆ ಬೆಲೆ ಕುಸಿತ ಉಂಟಾದ ತಕ್ಷಣ ರೈತನಿಗೆ ನಷ್ಟವಾಗದ ರೀತಿಯಲ್ಲಿ ಸರ್ಕಾರ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿ ಪರಿಹಾರ ನೀಡಬೇಕು.